ಖಂಡಿತ ಗುರುಗಳೇ. ಇನ್ನು ಕೊನೆ ರಾಶಿ ಮೀನರಾಶಿ. ಮೀನರಾಶಿಯವರ ಯುಗಾದಿ ವರ್ಷ ಭವಿಷ್ಯ. ಮೀನರಾಶಿಗೆ ರಾಶ್ಯಾಧಿಪತಿ ಗುರು ಚೆನ್ನಾಗಿದ್ದಾನೆ. ರಾಶಿಯಲ್ಲಿರ್ತಕ್ಕಂಥ ಗುರು ಚೆನ್ನಾಗಿದ್ದು ಶನಿ ಈಗ ನಿಮ್ಮ ರಾಶಿಯಲ್ಲಿರೋದ್ರಿಂದ ನೀವು ಹಾಕುವ ಹೆಜ್ಜೆ ಎಡುವಂಥದ್ದು, ಮನಸ್ಸು ಅಸಮಾಧಾನ ಆಗುವಂಥದ್ದು, ನೆಮ್ಮದಿಯನ್ನು ಕಳ್ಕೊಳ್ತಕ್ಕಂಥದ್ದು, ಸಣ್ಣ ಸಣ್ಣ ವಿಚಾರಕ್ಕೂ ಗ್ರಹಚಾರ ಬರ್ತಕ್ಕಂಥದ್ದು, ರಸ್ತೆಯಲ್ಲಿ ನಡಿಬೇಕಾದರೂ ನಿಮ್ಮ ಪಾಡಿಗೆ ನೀವು ಫುಟ್ಪಾತಲ್ಲಿ ಸಮಂಜಸವಾಗಿ ನಡ್ಕೊಂಡು ಹೋಗ್ತಿದ್ರೆ ಆ ಕಡೆಯಿಂದ ಬರುವಂಥ ವೆಹಿಕಲ್ ಸ್ಪೀಡಾಗಿ ಬಂದು ಅವನು ಬ್ರೇಕ್ ಫೈಲ್ ಆಗಿ ನಿಮ್ಮ ಹತ್ತಿರಕ್ಕೆ ಬರ್ತಾನೆ. ಈ ವರ್ಷ ಫಲದಲ್ಲಿ ಮೀನರಾಶಿಯವರು ಏನೇ ಮಾಡಬೇಕಾದರೂ ಆಧ್ಯಾತ್ಮಿಕವಾಗಿ, ಧಾರ್ಮಿಕವಾಗಿ ಮನೆಯಲ್ಲಿರ್ತಕ್ಕಂಥ ಹಿರಿಯರು ಅಥವಾ ನಿಮ್ಮ ಮೇಲಧಿಕಾರಿಗಳು ಅವರ ಮಾತನ್ನು ಸ್ವಲ್ಪ ಆಲಿಸಬೇಕು. ಆದರೆ ಮೀನರಾಶಿಯವರ ಮನಸ್ಸಿನ ಸ್ಥಿತಿ ಹೇಗಪ್ಪ ಅಂದರೆ, ನಾನು ಹೇಳಿದಾಗೆ ಆಗಬೇಕು, ನಾನು ಹಾಕೋ ಗೆರೆ ಬೇರೊಬ್ಬರು ದಾಟಬಾರ್ದು, ನಾನು ಇನ್ನೊಬ್ಬರಿಗೆ ದುಡಿಯಲ್ಲ, ನನ್ನ ಗೆರೆಗೆ ನೀನು ಬರಬಾರ್ದು, ಈ ಪ್ರಕಾರವಾದಂಥ ಮನಸ್ಥಿತಿ ಇರುತ್ತೆ. ಆದರೆ ಅದನ್ನು ಹೊರತುಪಡಿಸಿ ಅದನ್ನು ದಾಟ್ಕೊಂಡು ಹೊರಗಡೆ ಬಂದರೆ ಹೆಚ್ಚಿನ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತು ತಾಯಿ ಭುವನೇಶ್ವರಿ, ರಾಜರಾಜೇಶ್ವರಿ, ಶಕ್ತಿ ದೇವತೆ, ಹಾಗೆ ಇವತ್ತು ನಿಮಗೆ ಇಷ್ಟವಾಗಿರ್ತಕ್ಕಂಥ ದೇವರ ದರ್ಶನ ಮಾಡಿ ಬೇವು ಬೆಲ್ಲವನ್ನು ನಿಮ್ಮಿಂದ 4 ಜನಕ್ಕೆ ಹಂಚಿ. ಸಾಧ್ಯವಾದರೆ ಯಾರು ತುಂಬ ನಿರ್ಗತಿಕರಿರ್ತಾರಲ್ಲ, ಕಷ್ಟದಲ್ಲಿರ್ತಾರಲ್ಲ, ಅವರ ಬಡತನದ ರೇಖೆಯಲ್ಲಿ ಇರ್ತಾರಲ್ಲ, ಅಂತಹವ್ರನ್ನ ನೋಡಿ ಒಂದಿಷ್ಟು ಅನ್ನದಾನವನ್ನು ಮಾಡಿ ಅಥವಾ ಒಂದು ವಸ್ತ್ರದಾನವನ್ನು ಮಾಡಿ. ಸಾಧ್ಯವಾದರೆ 4 ಹುಣ್ಣಿಮೆ ಎಲ್ಲಾದರೂ ಒಂದು ಶಿವಾಲಯಕ್ಕೆ ಬಂದು ಶಿವ ಸಾನ್ನಿಧ್ಯದಲ್ಲಿ ನಡೀತಕ್ಕಂಥ ರುದ್ರನಿಗೆ ನಡೆಯುವಂಥ ರುದ್ರಾಭಿಷೇಕವನ್ನು ಕಣ್ತುಂಬಿಸ್ಕೊಂಡು ಅಲ್ಲಿ ಒಂದು ವಸ್ತ್ರವನ್ನು, ವಿಶೇಷವಾಗಿರ್ತಕ್ಕಂಥ ಗೋಕ್ಷೀರವನ್ನು, ಒಂದಿಷ್ಟು ತಂಡುಲ ಅಂದರೆ ಅಕ್ಕಿಯನ್ನು, ಇದೆಲ್ಲವನ್ನು ಸಹಿತ ಶಿವ ಸಾನ್ನಿಧ್ಯಕ್ಕೆ ಕೊಟ್ಟು ಪ್ರಾರ್ಥನೆ ಮಾಡಿದ್ರೆ ಹೆಚ್ಚಿನ ಫಲಾಫಲಗಳನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ.